ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂತನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಅದರ ಜೊತೆಯಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೂ ಕೂಡ ಲಾಕ್ ಬೀಳ್ತಾ ಇದೆ. ಇದಷ್ಟೇ ಅಲ್ಲ, ಸರ್ಕಾರ ಇನ್ನೊಂದು ಹೆಜ್ಜೆ ಈಗ ಮುಂದಕ್ಕಿಟ್ಟಿದೆ. ಈ ಫುಟ್ಪಾತ್ ಬಳಿಕ ರಾಜಕಾಲುವೆಯ ಸರದಿ ಈಗ ರಾಜಕಾಲುವೆ ಒತ್ತುವರಿ ತೆರವಿಗೆ ಸರ್ಕಾರ ಹಾಗಾದ್ರೆ ಮುಂದಾಗತ್ತಾ ಅನ್ನೋ ಪ್ರಶ್ನೆ. ಅನೇಕ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಇದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಸರ್ಕಾರ ಮಾಡುತ್ತಾ. ಹಾಗಾದ್ರೆ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ಒಲವನ್ನ ತೋರಿಸಿದೆ ಸರ್ಕಾರ. ಇದೇ ಒಲವನ್ನ ಈಗ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರಲ್ಲ, ಅದನ್ನ ತೆರವು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಹಾಗಾದ್ರೆ ತೋರಿಸುತ್ತಾ ಅನ್ನೋ ಪ್ರಶ್ನೆ. ಸರ್ಕಾರ ಶೀಘ್ರದಲ್ಲೇ ಇದ್ರ ಬಗ್ಗೆ ಕೂಡ ಪ್ಲಾನ್ ಮಾಡಿಕೊಳ್ಳುತ್ತೆ ಅನ್ನುವಂತ ಒಂದಷ್ಟು ಸೂಚನೆಗಳಿದೆ. ಇನ್ನೊಂದು ಕ್ಯಾಂಪೇನ್ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ. ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ. ಒಂದೊಂದು ಆದ್ಮೇಲೆ ಒಂದೊಂದು ಕ್ಯಾಂಪೇನ್ ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ. ಒಂದೊಂದು ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಪಾದಚಾರಿ ಒತ್ತುವರಿ ತೆರವಾಯಿತು, ಆ ನಂತರದಲ್ಲಿ ಬಿಡಾಡಿ ವಾಹನಗಳನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಕೂಡ ಈಗ ಚಾಲ್ತಿಯಲ್ಲಿದೆ. ಆದ್ರೆ ಈಗ ಇರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ ಅನೇಕ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಒಂದಷ್ಟು ಮಾಲ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿದೆ. ಇವರ ವಿರುದ್ಧ ಸಮರ ಯಾವಾಗ? ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ಹಾಗಾದ್ರೆ ಸರ್ಕಾರ ಮಾಡುತ್ತಾ ಅಂತ ಸೂಚನೆ ಸಿಕ್ಕಿರೋದಾದ್ರೆ ಯಾವಾಗ ಆರಂಭ ಆಗುತ್ತೆ ಅಂತ? ಏನು ಪ್ರಮುಖವಾಗಿ ಈ ಒಂದು ಒತ್ತುವರಿ ತೆರವು ಏನಿದೆ, ಪಾದಚಾರಿ ಒತ್ತುವರಿ ತೆರವುಗಳು ಆರಂಭ ಆಗಿದೆ. ಅದರ ಜೊತೆಗೆ ಬಿಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಕೂಡ ಈಗಾಗಲೇ ಜಿಬಿಎ ಮತ್ತೆ ಪೊಲೀಸರು ಆರಂಭಗೊಳಿಸಿದ್ದಾರೆ. ಈ ಮಧ್ಯದಲ್ಲಿ ಇದೀಗ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು, ರಾಜಕಾಲುವೆಗಳ ಒತ್ತುವರಿ ತೆರವನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ರಾಜಕಾಲುವೆ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಇಚ್ಛಾಶಕ್ತಿ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಸಚಿವರೇ ಹೇಳುವಂತಹ ಪ್ರಕಾರ ಬಡವರು ಶ್ರೀಮಂತರು ಅನ್ನುವಂತಹ ಯಾವುದೇ ವ್ಯತ್ಯಾಸಗಳಿಲ್ಲ, ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅಲ್ಲೆಲ್ಲವನ್ನ ಕೂಡ ತೆರವು ಮಾಡ್ತೀವಿ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಆದ್ರೆ ಈ ಒಂದು ಮಾತು ಬರೀ ಬಾಯಿ ಮಾತಿಗೆ ಸೀಮಿತ ಆಗುತ್ತಾ? ಅದು ಕಾರ್ಯರೂಪಕ್ಕೆ ಬರುತ್ತಾ? ರಾಜಕಾಲುವೆ ಒತ್ತುವರಿ ತೆರವುಗಳನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಜೋರಾಗ್ತಾ ಇರುವಂತದ್ದು. ಇದು ವ್ಯಾಪಕ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 2626 ಜಾಗಗಳನ್ನ ಜಿಬಿಎ ಅಂತ ಹೇಳಿದ್ರೆ ಈ ಹಿಂದಿನ ಬಿಬಿಎಂಪಿ ಗುರುತು ಮಾಡಿತ್ತು. ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ ಆ ಒಂದು ಜಾಗಗಳನ್ನ ಮಾರ್ಕಿಂಗ್ ಮಾಡುವಂತ ಕೆಲಸಗಳನ್ನ ಮಾಡಲಾಗಿತ್ತು. ಸುಮಾರು 450ಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ದೂರ ಈ ಒಂದು ರಾಜಕಾಲುವೆ ಒತ್ತುವರಿ ಆಗಿದೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ನೀಡಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಗೊಂಡಿತ್ತು. ಅಂತ ಹೇಳಿದ್ರೆ ಈ ಹಿಂದಿನ ಬಿಬಿಎಂಪಿ ಏನಿದೆ ಎಲ್ಲಾ ವಲಯಗಳಲ್ಲೂ ಕೂಡ ತನ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಆರಂಭಗೊಳಿಸಿತ್ತು. ಆದ್ರೆ ನಾನಾ ಕಾರಣಗಳಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಕಟ್ಟಡಗಳೇನಿದೆ ಅವರು ಸ್ಟೇ ಆರ್ಡರ್ ಗಳನ್ನ ತರುವಂತದ್ದು, ಒತ್ತುವರಿ ತೆರವಿಗೆ ಬಿಡದೇ ಇರುವಂತದ್ದು, ಈ ಒಂದು ವಿಚಾರಗಳಿಂದಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವಿನ ವಿಚಾರವಾಗಿ ಬಿಬಿಎಂಪಿ ಆಗಿರಬಹುದು ಅಥವಾ ಈಗಿನ ಜಿಬಿಎ ಆಗಿರಬಹುದು ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ಹೊಸದಾಗಿ ಹೋಗಿ ಜಾಗಗಳನ್ನ ಗುರುತು ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡಿಲ್ಲ. ಇನ್ನು ಬಫರ್ ಝೋನ್ಗಳೇನಿದೆ, ರಾಜಕಾಲುವೆಗಿಂತ ಸುಮಾರು 10 ಮೀಟರ್ ಅಂತರದಲ್ಲಿ ಒಂದು ಕಟ್ಟಡ ಆರಂಭ ಆಗಬೇಕು, ಆದ್ರೆ ಅಥವಾ ಅದಕ್ಕಿಂತ ದೂರದಲ್ಲಿ ಇರಬೇಕು. ಆದ್ರೆ ಒಂದಿಷ್ಟು ಬಫರ್ ಝೋನ್ಗಳನ್ನ ಮೀರಿಕೊಂಡು ಆ ಬಫರ್ ಝೋನ್ಗಳಲ್ಲೇ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತದ್ದು, ಮಾಲ್ಗಳನ್ನ ನಿರ್ಮಾಣ ಮಾಡುವಂತದ್ದು, ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವಂತ ಕೆಲಸಗಳೇ ಆಗಿದೆ. ಈ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಕಟ್ಟಡಗಳಾಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಅವುಗಳ ಮಾರ್ಕಿಂಗ್ ಅನ್ನ ಮಾಡೋದಕ್ಕೆ ಕೂಡ ಜಿಬಿಎ ಅಧಿಕಾರಿಗಳಿಗೆ ಈಗ ಒಂದು ಸೂಚನೆ ಸಿಕ್ಕಿದಂತೆ ಇದೆ. ಈ ನಿಟ್ಟಿನಲ್ಲಿ ಪಾದಚಾರಿ ಒತ್ತುವರಿ ತೆರವು ಆದ ಬಳಿಕವಾಗಿ ಈ ಒಂದು ರಾಜಕಾಲುವೆಗಳ ಒತ್ತುವರಿಯನ್ನ ಮಾಡೋದಕ್ಕೆ ಸಚಿವರು ತುದಿಗಾಲಿನಲ್ಲಿ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಬರೀ
ಒಂದು ಆಸಕ್ತಿ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಬೇಕಂತ ಹೇಳಿದ್ರೆ ಅಧಿಕಾರಿಗಳು ಮತ್ತೆ ಸಚಿವರಿಗೆ ಒಂದು ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಯಾವಾಗ ಮಾರ್ಕಿಂಗ್ ಗಳನ್ನ ಮಾಡಲಾಗುತ್ತೆ, ಯಾವಾಗ ಒತ್ತುವರಿ ತೆರವಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಹೋಗಿ ಸ್ಟೇ ಆರ್ಡರ್ ಗಳನ್ನ ತರುವಂತಹ ಕೆಲಸಗಳಾಗುತ್ತೆ. ಆದ್ರೆ ಈ ಬಾರಿ ಈ ಒಂದು ಒತ್ತುವರಿ ತೆರವಿನ ಕಾರ್ಯಾಚರಣೆ ಏನಿದೆ ಅದನ್ನ ಸದೃಢಗೊಳಿಸಿಕೊಂಡು ಏಕಾಏಕಿಯಾಗಿ ಹೋಗಿ ಏನು ಒತ್ತುವರಿ ತೆರವು ಮಾಡಿರುವಂತಹ ಜಾಗಗಳೇನಿದೆ ಅವುಗಳನ್ನ ತೆರವು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಥವಾ ಈ ಒಂದು ಪ್ಲಾನ್ ಏನಿದೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವರ ವಿರುದ್ಧ ಸಮರ ಯಾವಾಗ, ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗಳು ಹಾಗಾದ್ರೆ ಸರ್ಕಾರ ಮಾಡುತ್ತಾ ಅಂತ ಸೂಚನೆ ಸಿಕ್ಕಿರೋದಾದ್ರೆ ಯಾವಾಗ ಆರಂಭ ಆಗುತ್ತೆ ಅಂತ? ಎಸ್, ಏನು ಪ್ರಮುಖವಾಗಿ ಈ ಒಂದು ಒತ್ತುವರಿ ತೆರವು ಏನಿದೆ, ಪಾದಚಾರಿ ಒತ್ತುವರಿ ತೆರವುಗಳು ಆರಂಭ ಆಗಿದೆ. ಅದರ ಜೊತೆಗೆ ಬಿಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಕೂಡ ಈಗಾಗಲೇ ಜಿಬಿಎ ಮತ್ತೆ ಪೊಲೀಸರು ಆರಂಭಗೊಳಿಸಿದ್ದಾರೆ. ಈ ಮಧ್ಯದಲ್ಲಿ ಇದೀಗ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು, ರಾಜಕಾಲುವೆಗಳ ಒತ್ತುವರಿ ತೆರವನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ರಾಜಕಾಲುವೆ ಒತ್ತುವರಿ ತೆರವನ್ನ ಮಾಡೋದಕ್ಕೆ ಇಚ್ಛಾಶಕ್ತಿ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಸಚಿವರು ಹೇಳುವಂತಹ ಪ್ರಕಾರ ಬಡವರು ಶ್ರೀಮಂತರು ಅನ್ನುವಂತಹ ಯಾವುದೇ ವ್ಯತ್ಯಾಸಗಳಿಲ್ಲ, ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅಲ್ಲೆಲ್ಲವನ್ನ ಕೂಡ ತೆರವು ಮಾಡ್ತೀವಿ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಆದ್ರೆ ಈ ಒಂದು ಮಾತು ಬರೀ ಬಾಯಿ ಮಾತಿಗೆ ಸೀಮಿತ ಆಗುತ್ತಾ, ಅದು ಕಾರ್ಯರೂಪಕ್ಕೆ ಬರುತ್ತಾ, ರಾಜಕಾಲುವೆ ಒತ್ತುವರಿ ತೆರವುಗಳನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಜೋರಾಗ್ತಾ ಇರುವಂತದ್ದು. ಇದು ವ್ಯಾಪಕ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 2626 ಜಾಗಗಳನ್ನ ಜಿಬಿಎ ಅಂತ ಹೇಳಿದ್ರೆ ಈ ಹಿಂದಿನ ಬಿಬಿಎಂಪಿ ಗುರುತು ಮಾಡಿತ್ತು. ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ ಆ ಒಂದು ಜಾಗಗಳನ್ನ ಮಾರ್ಕಿಂಗ್ ಮಾಡುವಂತ ಕೆಲಸಗಳನ್ನ ಮಾಡಲಾಗಿತ್ತು. ಸುಮಾರು 450ಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ಉದ್ದ ದೂರ ಈ ಒಂದು ರಾಜಕಾಲುವೆ ಒತ್ತುವರಿ ಆಗಿದೆ ಅನ್ನುವಂತಹ ಒಂದು ವರದಿಯನ್ನ ಕೂಡ ನೀಡಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಗೊಂಡಿತ್ತು. ಅಂತ ಹೇಳಿದ್ರೆ ಈ ಹಿಂದಿನ ಬಿಬಿಎಂಪಿ ಏನಿದೆ ಎಲ್ಲಾ ವಲಯಗಳಲ್ಲೂ ಕೂಡ ತನ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಗೊಳಿಸಿತ್ತು. ಆದ್ರೆ ನಾನಾ ಕಾರಣಗಳಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಕಟ್ಟಡಗಳೇನಿದೆ ಅವರು ಸ್ಟೇ ಆರ್ಡರ್ ಗಳನ್ನ ತರುವಂತದ್ದು, ಒತ್ತುವರಿ ತೆರವಿಗೆ ಬಿಡದೇ ಇರುವಂತದ್ದು, ಈ ಒಂದು ವಿಚಾರಗಳಿಂದಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗಿ ಹೋಗಿತ್ತು. ಅದಾದ ಬಳಿಕ ರಾಜಕಾಲುವೆ ಒತ್ತುವರಿ ತೆರವಿನ ವಿಚಾರವಾಗಿ ಬಿಬಿಎಂಪಿ ಆಗಿರಬಹುದು ಅಥವಾ ಈಗಿನ ಜಿಬಿಎ ಆಗಿರಬಹುದು ಯಾವುದೇ ರೀತಿಯಾದಂತಹ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ಹೊಸದಾಗಿ ಹೋಗಿ ಜಾಗಗಳನ್ನ ಗುರುತು ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡಿಲ್ಲ. ಇನ್ನು ಬಫರ್ ಝೋನ್ಗಳೇನಿದೆ, ರಾಜಕಾಲುವೆಗಿಂತ ಸುಮಾರು 10 ಮೀಟರ್ ಅಂತರದಲ್ಲಿ ಒಂದು ಕಟ್ಟಡ ಆರಂಭ ಆಗಬೇಕು, ಆದ್ರೆ ಅಥವಾ ಅದಕ್ಕಿಂತ ದೂರದಲ್ಲಿ ಇರಬೇಕು. ಆದ್ರೆ ಒಂದಿಷ್ಟು ಬಫರ್ ಝೋನ್ಗಳನ್ನ ಮೀರಿಕೊಂಡು ಆ ಬಫರ್ ಝೋನ್ಗಳಲ್ಲೇ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತದ್ದು, ಮಾಲ್ಗಳನ್ನ ನಿರ್ಮಾಣ ಮಾಡುವಂತದ್ದು, ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವಂತ ಕೆಲಸಗಳೇ ಆಗಿದೆ. ಈ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಕಟ್ಟಡಗಳಾಗಿರಬಹುದು, ಬಿಲ್ಡಿಂಗ್ ಗಳಾಗಿರಬಹುದು, ಅವುಗಳ ಮಾರ್ಕಿಂಗ್ ಅನ್ನ ಮಾಡೋದಕ್ಕೆ ಕೂಡ ಜಿಬಿಎ ಅಧಿಕಾರಿಗಳಿಗೆ ಈಗ ಒಂದು ಸೂಚನೆ ಸಿಕ್ಕಿದಂತೆ ಇದೆ. ಈ ನಿಟ್ಟಿನಲ್ಲಿ ಪಾದಚಾರಿ ಒತ್ತುವರಿ ತೆರವು ಆದ ಬಳಿಕವಾಗಿ ಈ ಒಂದು ರಾಜಕಾಲುವೆಗಳ ಒತ್ತುವರಿಯನ್ನ ಮಾಡೋದಕ್ಕೆ ಸಚಿವರು ತುದಿಗಾಲಿನಲ್ಲಿ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಬರೀ ಒಂದು ಆಸಕ್ತಿ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಮಾಡಬೇಕಂತ ಹೇಳಿದ್ರೆ ಅಧಿಕಾರಿಗಳು ಮತ್ತೆ ಸಚಿವರಿಗೆ ಒಂದು ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಯಾವಾಗ ಮಾರ್ಕಿಂಗ್ ಗಳನ್ನ ಮಾಡಲಾಗುತ್ತೆ, ಯಾವಾಗ ಒತ್ತುವರಿ ತೆರವಿಗೆ ನೋಟಿಸ್ ಅನ್ನು ನೀಡಲಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಹೋಗಿ ಸ್ಟೇ ಆರ್ಡರ್ ಗಳನ್ನ ತರುವಂತಹ ಕೆಲಸಗಳಾಗುತ್ತೆ. ಆದ್ರೆ ಈ ಬಾರಿ ಈ ಒಂದು ಒತ್ತುವರಿ ತೆರವಿನ ಕಾರ್ಯಾಚರಣೆ ಏನಿದೆ ಅದನ್ನ ಸದೃಢಗೊಳಿಸಿಕೊಂಡು ಏಕಾಏಕಿಯಾಗಿ ಹೋಗಿ ಏನು ಒತ್ತುವರಿ ತೆರವು ಮಾಡಿರುವಂತಹ ಜಾಗಗಳೇನಿದೆ ಅವುಗಳನ್ನ ತೆರವು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಥವಾ ಈ ಒಂದು ಪ್ಲಾನ್ ಏನಿದೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.